ಈಗ ಸ್ವತಃ ಸಚಿವ ಗೋವಿಂದ ಕಾರಜೋಳ ಅವರು ನಮ್ಮ ಜೊತೆ ಇದ್ದಾರೆ. ಗೋವಿಂದ ಕಾರಜೋಳ ಅವರೇ, ನಿಮ್ಮ ಜಿಲ್ಲೆಯಲ್ಲಿರುವಂತಹ ಪರಿಸ್ಥಿತಿ ಹೀಗಿದೆ. ನಮಸ್ಕಾರ, ಹೇಳಿ. ನಿಮಗೆ ಮಾಹಿತಿ ಏನು ಸಿಕ್ಕಿದೆ? ಯಾವ ರೀತಿಯಾದ ಅಪ್ಡೇಟ್ ಅನ್ನು ಪಡಿತಿದ್ರಿ? ಗೋವಿಂದ ಕಾರಜೋಳ ಅವರ ಧ್ವನಿ ಕೇಳಿಸ್ತಿದ್ಯಾ ನಂದು? ಕೇಳಿಸ್ತಾ ಇದೆ. ಕಲಬುರಗಿಯ ಪರಿಸ್ಥಿತಿ ನಿಮ್ಮ ಗಮನಕ್ಕೆ ಬಂದಿರಬೇಕು. ನಾನು ಹೇಳ್ತಾ ಇದ್ದೇನೆ, ಕೇಳಿ ಹಲೋ, ನಿಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳ್ತಾ ಇಲ್ಲ. ಹೇಳಿ ಹೇಳಿ ಗೋವಿಂದ ಕಾರಜೋಳ, ಹೇಳಿ. ನನಗೆ ಕೊರೋನಾ ಆದ್ರಿಂದ ಓಕೆ, ನಾನು ತೊಂದರೆಯೊಳಗಿದ್ದು ನಿರಂತರ ಜಿಲ್ಲಾಧಿಕಾರಿಗಳ ಜೊತೆ ಸಂಪರ್ಕದಲ್ಲಿದ್ದೇನೆ. ಓಕೆ, ಈಗಾಗಲೇ ಕಾಳಜಿ ಕೇಂದ್ರಗಳನ್ನ ತೆರೆದಿದ್ದೀವಿ. NDRF ನಿಂದ ರಕ್ಷಣಾ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಜಿಲ್ಲಾಧಿಕಾರಿಗಳು ಜನರ ರಕ್ಷಣೆಗಾಗಿ ಕಾಳಜಿ ಕೇಂದ್ರಗಳನ್ನು ತೆರೆದಿದ್ದಾರೆ. 5,000ದಷ್ಟು ಜನ ಈಗಾಗಲೇ ಕಾಳಜಿ ಕೇಂದ್ರಗಳಲ್ಲಿ ಇದ್ದಾರೆ. ಮತ್ತು ನಾವು ಸರ್ಕಾರದಿಂದ ಎಲ್ಲ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸೂಚನೆಯನ್ನ ಕೊಟ್ಟಿದ್ದೀವಿ. ಮತ್ತು ಮುಖ್ಯಮಂತ್ರಿಗಳಿಗೆ ಬೆಳಿಗ್ಗೆ ಭೇಟಿ ಮಾಡಿ ಡಿಸ್ಕಷನ್ ಮಾಡಿ ಹಣ ಕೂಡ ಬಿಡುಗಡೆ ಮಾಡಲಿಕ್ಕೆ ವಿನಂತಿ ಮಾಡಿದ್ದೇನೆ. ಹಲೋ, ನಿಮಗೆ ಪಾಸಿಟಿವ್ ಬಂದಿದೆ ಈಗ? ನೀವು ಹೌದು ನೀವು ಅಲ್ಲಿ ನಾಮಿನೇಷನ್ ಫೈಲಿಂಗ್ ಹೋಗಿದ್ದೀರಿ? ಪಾಸಿಟಿವ್ ಬಂದು ನಾನು ನಿನ್ನೆವರೆಗೂ ಕ್ವಾರಂಟೈನ್ ನಲ್ಲೇ ಇದ್ದೆ. ನಿನ್ನೆ ಸ್ವಲ್ಪ ನಾಮಪತ್ರ ಸಲ್ಲಿಕೆ ಹೌದು ಹೋಗಿ ಬಂದಿದ್ದೇನೆ. ನಾಮಪತ್ರ ಮಾಡ್ಲಿಕ್ಕೆ ಹೋಗಿ ಬಂದಿದ್ದೇನೆ. ಸುಸ್ತಾದ್ರಿಂದ ಮತ್ತೆ ಇವತ್ತು ಹೊರಗಡೆ ಹೋಗಿಲ್ಲ ನಾನು. ಅದಕ್ಕೆ CM ಅವ್ರನ್ನ ಭೇಟಿ ಮಾಡಿ ವಿನಂತಿ ಮಾಡಿ ಬಂದಿದ್ದೀನಿ. ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ನಿರಂತರವಾಗಿ ಸಂಪರ್ಕದಲ್ಲಿದ್ದೇನೆ. ಸರ್ಕಾರ ಶಕ್ತಿ ಮೀರಿ ಪ್ರಯತ್ನ ಮಾಡಿ ಎಲ್ಲ ವ್ಯವಸ್ಥೆಯನ್ನ ಮಾಡ್ಲಿಕ್ಕೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದೀನಿ. ಅಲ್ಲ, ಈಗ ಏನ್ ಪ್ರಶ್ನೆ ಏನ್ ಬರುತ್ತೆ ಅಂತಂದ್ರೆ, ನೀವು ಪಾಸಿಟಿವ್ ಇದ್ದಂತವ್ರು, ಕ್ವಾರಂಟೈನ್ ಇದ್ದಂತವ್ರು ನಾಮಿನೇಷನ್ ಫೈಲಿಂಗ್ ಹೋಗ್ತೀರಿ, ಆದ್ರೆ ಯಾವಾಗ ನಿಮ್ ಜಿಲ್ಲೆಗೆ ಹೋಗ್ತೀರಾ ಅಂತ, ಯಾವಾಗ ನೀವು ಅಲ್ಲಿ ನಿಂತು ಕೆಲಸವನ್ನ ಮಾಡಿಸ್ತೀರಿ? ಯಾಕಂದ್ರೆ ನೀವು ನಿಂತ್ರೆ ಜನಕ್ಕೊಂದು ಧೈರ್ಯ ಬರುತ್ತೆ. ಕೇಳಿ ಜನರ ಧೈರ್ಯ ಸಲುವಾಗಿ ನಾನು 70 ವರ್ಷದ ಮನುಷ್ಯ ಇದ್ರು ಯಾವತ್ತು ಹಿಂದೆ ಬಿದ್ದಿಲ್ಲ, ನಿಮ್ಗೆ ಗೊತ್ತಿರ್ಲಿ. ಆದ್ರೆ ಈಗ ತೊಂದರೆ ಆದದ್ರಿಂದ ನಾನು ಅವ್ರಿಗೆ ವಿನಂತಿ ಮಾಡಿದ್ದೀನಿ, ಎಲ್ಲರಿಗೂ ಹೇಳಿದ್ದೀನಿ, ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ. ಎಲ್ಲ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೀವಿ. ಸರ್ಕಾರ ಕಡೆಯಿಂದ ಏನೇನ್ ಆಗ್ಬೇಕು ಎಲ್ಲ ವ್ಯವಸ್ಥೆಯನ್ನು ಮಾಡ್ತೀವಿ. ಇದೊಂದು ದೊಡ್ಡ ಸಮಸ್ಯೆ. ಇಂಥ ಮಳೆ ಯಾವಾಗೂ ಆಗಿರ್ಲಿಲ್ಲ. ತಾವೇ ತೋರಿಸ್ತಾ ಇದ್ದೀರಿ ಎಲ್ಲ ಮಾಧ್ಯಮದವರು. ಇಂಥ ಪರಿಸ್ಥಿತಿ ಸರ್ಕಾರ ಎಲ್ಲ ರೀತಿ ಸಹಾಯ ಮಾಡ್ಲಿಕ್ಕೆ ಮನೆ ಮಠ ಕಳ್ಕೊಂಡವ್ರಿಗೆ, ಈಗ ನಿಮಗೆ ಕೊರೋನಾ ಸಮಸ್ಯೆ ಇದೆ, ಈಗ ಅದರಿಂದ ರಿಕವರ್ ಆಗಿ ಟೈಮ್ ಬೇಕು. ನಿಮ್ಮ ಏಜ್ ಫ್ಯಾಕ್ಟರ್ ಕೂಡ ನಾವು ಅರ್ಥ ಮಾಡ್ಕೊಳ್ತೀವಿ. ಆದ್ರೆ ಸರ್ಕಾರದ ಕಡೆಯಿಂದ ಬೇರೆ ಯಾರಿಗಾದ್ರೂ ಜವಾಬ್ದಾರಿ ಕೊಡ್ಬೋದಲ್ಲ? ಯಾರನ್ನಾದ್ರೂ ಅಪಾಯಿಂಟ್ ಮಾಡಿ. ಯಾಕೆ ನೀವೇ ಈಗ ನಿಮ್ ಕೈಲಿ ಆಗ್ತಾ ಇಲ್ಲ ಅಂತಂದ್ರೆ ಬೇರೆ ಯಾರನ್ನಾದ್ರೂ ಒಬ್ರು ಯಾರು ಹೆಲ್ದಿ ಇದಾರೆ ಅವ್ರನ್ನ ಅಪಾಯಿಂಟ್ ಮಾಡ್ಲಿ ಅಲ್ಲಿಗೆ. ಯಾಕಿಷ್ಟು ಮೀನಾಮೇಶ ಅಂತ ಕೇಳಿ. ಈಗ ಮುಖ್ಯಮಂತ್ರಿಗಳೇ ಸ್ವತಃ ಮಾರಾಟ ಮಾಡ್ತಾ ಇದ್ದಾರೆ ಎಲ್ಲ 8 ಜಿಲ್ಲೆಗಳನ್ನ. ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ದಯವಿಟ್ಟು ಸಹಕರಿಸಿ, ಯಾಕಂದ್ರೆ ಪರಿಸ್ಥಿತಿ ನಿಮ್ಗೆ ಗೊತ್ತಿದೆ. ಅಲ್ಲ, ಖಂಡಿತ ನಮ್ ಸಹಕಾರ ಇದ್ದೇ ಇದೆ. ಅದಕ್ಕೇನೆ ಅಲ್ಲಿನ ಪರಿಸ್ಥಿತಿಯನ್ನ ಜನತೆಗೂ ಕೂಡ ತೋರಿಸ್ತಾ ಇರೋದು, ಎಲ್ರಿಗೂ ಕೂಡ ಅರ್ಥ ಆಗ್ಲಿ ಏನ್ ನೋವಿದೆ ಅಂತ. ಗೋವಿಂದ ಕಾರಜೋಳ, ಹೇಳಿ ನಿಮ್ಮ ಧ್ವನಿ ಸ್ವಲ್ಪ ಅಸ್ಪಷ್ಟವಾಗಿದೆ, ಹೇಳಿ. ಈಗ ಸರ್ಕಾರದಿಂದ ಏನೇನು ಮಾಡಬೇಕು ಎಲ್ಲ ವ್ಯವಸ್ಥೆಯನ್ನು ಮಾಡ್ತೀವಿ. ಎಷ್ಟು ಕಾಳಜಿ ಕೇಂದ್ರಗಳನ್ನ ಓಪನ್ ಮಾಡಲಾಗಿದೆ, ಹೇಗೆ ಅದ್ರ ಬಗ್ಗೆ ಸಂಖ್ಯೆ ಏನಾದ್ರು ಇದೆ? ಎಷ್ಟು ಎಲ್ಲೆಲ್ಲಿ ಓಪನ್ ಮಾಡಿದಿರಿ ಅಂತ? ಹೇಳ್ತೇನೆ, ಡೀಟೇಲ್ಸ್ ಕಳಿಸ್ಕೊಡ್ತೇನೆ. ಓಕೆ, ಎಲ್ಲಿ ಜಾಸ್ತಿ ಸಮಸ್ಯೆ ಆಗಿದೆ ಅಂತ ಮಾಹಿತಿ ಬಂದಿದೆ ಗೋವಿಂದ ಕಾರಜೋಳ ಅವರೇ? ನಿಮ್ಗೆ ಹೆಚ್ಚಿನ ಡ್ಯಾಮೇಜ್ ಆಗಿರೋದು ಎಲ್ಲಿ ಅಪಾಯ ಇದೆ ಅಂತ? ಈಗ ಎಲ್ಲ ಕಡೆ ಆಗಿದ್ರಿಂದ ಎಲ್ಲವನ್ನೂ ಕೂಡ ಈಗ ಮಳೆ ಇನ್ನೂ 2 ದಿವಸ ಇರ್ತದಂತ ಹೇಳಿದ್ದಾರೆ ಹವಾಮಾನ ಇಲಾಖೆಯವರು. ಅದೆಲ್ಲ ಆದ್ಮೇಲೆ ಖಂಡಿತವಾಗಿ ನಾವು ಮಾಡ್ತೇವೆ, ಸರ್ವೆ ಮಾಡ್ತೀವಿ, ಅವ್ರಿಗೆಲ್ಲ ಸಹಾಯ ಮಾಡ್ತೀವಿ. ಈಗ ಕಳಿಸ್ಬಿಡ್ತೇನೆ, DC-ಗೆ ಹೇಳ್ತೀನಿ ತಮ್ಮ ಕಳಿಸ್ಲಿಕ್ಕೆ. ಓಕೆ ಧನ್ಯವಾದ ಗೋವಿಂದ ಕಾರಜೋಳ ಅವರೇ. ಇದು ಗೋವಿಂದ ಕಾರಜೋಳ ಅವರು. ಅವರ ಧ್ವನಿ ಒಂದಷ್ಟು
ಸ್ಪಷ್ಟವಾಗಿರಲಿಲ್ಲ. ಬಟ್ ಒಂದು ವಿಚಾರ, ಕೊರೋನಾ ಪಾಸಿಟಿವ್ ಆಗಿದೆ ಅಂತೆ, ಕ್ವಾರಂಟೈನ್ನಲ್ಲಿದ್ದರು, ಆದರೆ ನಿನ್ನೆ ನಾಮಿನೇಷನ್ ಫೈಲಿಂಗ್ ಅಂತೂ ಹೋಗಿದ್ದಾರೆ. ಸೊ ನಮ್ಮ ಪ್ರಶ್ನೆ ಕೂಡ ಅದೇನೆ, ನಿಮಗೆ ಅಲ್ಲಿರುವಂಥ ಉತ್ಸಾಹ ಇಲ್ಲೂ ಕೂಡ ಇರಲಿ ಅಂತ. ಬಟ್ ಎಲ್ಲ ಒಂದಷ್ಟು ವ್ಯವಸ್ಥೆಯನ್ನು ಮಾಡಿದ್ದೀವಿ ಅಂತ. ಒಂದು ವೇಳೆ ಅವರಿಗೆ ಆರೋಗ್ಯದ ಸಮಸ್ಯೆ ಇದೆ ಅಂತ ಆದರೆ ಸರ್ಕಾರ ಬೇರೆ ಯಾರನ್ನಾದರೂ ಅಲ್ಲಿಗೆ ಉಸ್ತುವಾರಿಯಾಗಿ ಸದ್ಯಕ್ಕೆ ತಾತ್ಕಾಲಿಕವಾಗಿ ಅಟ್ಲೀಸ್ಟ್ ಇವ್ರು ರಿಕವರ್ ಆಗೋ ತನಕ ಮಾಡಬೇಕಾಗುತ್ತೆ. ಯಾಕಂದರೆ ಅಲ್ಲಿ ಜನನಾಯಕರು ಆನ್ ಸ್ಪಾಟ್ ಇದ್ದಾಗ ಬೇಗ ಕೆಲಸಗಳಾಗ್ತವೆ. ಅದೇ ರೀತಿಯಾಗಿ ಅಧಿಕಾರಿಗಳು ಕೂಡ ಭಾಳ ಚುರುಕಾಗಿ ಕೆಲಸ ಮಾಡುವಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಇದು ಸದ್ಯಕ್ಕೆ ಪ್ರವಾಹ ಪೀಡಿತ ಪ್ರದೇಶ. ಇನ್ನೊಂದು ಕಡೆ ಶಿರಾದಲ್ಲಿ ನಿನ್ನೆ ಗೋವಿಂದ ಕಾರಜೋಳ ಅವರು ನಾಮಿನೇಷನ್ ಫೈಲಿಂಗ್ನಲ್ಲಿ ಭಾಗವಹಿಸಿದ್ರು. ಈಗಷ್ಟೇ TV9 ಜೊತೆ ಮಾತನಾಡ್ತಾ ಹೇಳಿದವರು, ನನಗೆ ಕೋವಿಡ್ ಪಾಸಿಟಿವ್ ಇದೆ, ನಿನ್ನೆವರೆಗೂ ಕೂಡ ನಾನು ಕ್ವಾರಂಟೈನ್ನಲ್ಲಿದ್ದೆ ಅಂತ. ಆದರೆ ಆರೋಗ್ಯ ಸುಧಾರಿಸಿದ ನಂತರ ಕಲಬುರಗಿಗೆ ಅವರು ಭೇಟಿ ಕೊಡ್ತಾರೆ ಅನ್ನೋದು ವಿಶ್ವಾಸ ಕೂಡ ನಮಗಿದೆ.